कक्षा के 8वां पाठ भीम और राक्षस। इस पाठ का पहला भाग को इससे पहले देख चुके थे। इस भाग में हमने भीम और कुंती और ब्राह्मण के घर का बातचीत यानी संवाद को देख चुके थे। संवाद इस तरह था कि वहाँ का राजा बकासुर हर दिन भी एक एक घर से एक गाड़ी अन्न, 2 बैल से और एक व्यक्ति को आहार के रूप में लेता था। बदले में बकासुर ने उस ग्राम का, उस राज्य का रखवाली करता था। उसी तरह चलता रहा। उस दिन उस ब्राह्मण के घर की सर्दी आई थी, तो बातचीत के बीच में कुंती और भीम आकर जिस तरह इस समस्या का हल करने का प्रयास करते हैं, इसके बारे में अब हम देखेंगे। ಎಂದರೆ ಏಕಚಕ್ರ ನಗರದ ರಾಕ್ಷಸನಾಗಿರುವಂತಹ ಬಕಾಸುರ ದಿನವೂ ಸಹ ಒಂದು ಬಂಡಿಯನ್ನ, 2 ಎಮ್ಮೆ ಹಾಗೂ ಒಬ್ಬ ವ್ಯಕ್ತಿಯನ್ನ ಆಹಾರವಾಗಿ ಪಡಿತಾ ಇದ್ದ. ಇದರ ಬದಲಿಗೆ ಅವನು ಏಕಚಕ್ರ ನಗರದ ರಕ್ಷಣೆಯನ್ನ ಮಾಡ್ತಾ ಇದ್ದ. ಆ ನಗರದ ಜನರು ಒಪ್ಪಂದ ಮಾಡಿಕೊಂಡಿದ್ರು, ದಿನವೂ ಸಹ ಸರದಿಯ ಪ್ರಕಾರ ಒಂದೊಂದು ಮನೆಯಿಂದ 1 ಗಾಡಿ ಅನ್ನ, 2 ಎಮ್ಮೆ ಹಾಗೂ ಒಬ್ಬ ವ್ಯಕ್ತಿಯನ್ನ ಆಹಾರವಾಗಿ ಕಳಿಸೋದು ಅಂತ ಹೇಳಿ. ಹೀಗೆ ಒಮ್ಮೆ ಬ್ರಾಹ್ಮಣನ ಮನೆ ಸರದಿ ಬರುತ್ತೆ. ಆಗ ಬ್ರಾಹ್ಮಣನ ಮನೆಯಲ್ಲಿ ರೋದನೆ ಉಂಟಾಗಿರುತ್ತೆ. ಈ ರೋದನೆಯ ವಿಷಯವನ್ನು ತಿಳಿದಿರ್ತಕ್ಕಂತಹ ಕುಂತಿ ಮತ್ತು ಭೀಮ ಈ ಸಮಸ್ಯೆಯನ್ನು ಯಾವ ರೀತಿ ಪರಿಹಾರ ಮಾಡ್ತಾರೆ ಅನ್ನೋದನ್ನ ನಾವು ಸ್ವಲ್ಪ ಮಟ್ಟಿಗೆ ಮೊದಲನೇ ಭಾಗದಲ್ಲಿ ತಿಳಿದುಕೊಂಡಿದ್ದೆವು. ಈಗ ಎರಡನೇ ಭಾಗದಲ್ಲಿ ದೃಶ್ಯ 2ರಲ್ಲಿ ಏನು ನಡೆಯುತ್ತೆ ಅನ್ನೋದನ್ನ ನೋಡೋಣ. ಭೀಮ ಯಾವ ರೀತಿಯಾಗಿ ಬಕಾಸುರನ ವಧೆಯನ್ನ ಮಾಡ್ತಾನೆ ಅನ್ನೋದನ್ನ ನಾವು ನೋಡೋಣ. दूसरा दृश्य, मंच पर जंगल का दृश्य। बकासुर का मकान दिखाई देता है किले जैसा। पर्दा उठने पर भीम मस्ती में इधर उधर घूमते दिखाई दे। भीम चिल्ला रहा है और बीच बीच में अन्न के मुट्ठे भर भर कर फांकता रहा है। मंच पर जंगल का दृश्य। पर्दा, दूसरा दृश्य में पर्दा उठता है. पर्दा उठते ही ಎಂದರೆ ಸ್ಕ್ರೀನು ಮೇಲೆ ಹೋಗುತ್ತೆ. ಸ್ಕ್ರೀನ್ ಮೇಲೆ ಹೋದ ತಕ್ಷಣ ಅಲ್ಲಿ ಏನು ಕಾಣ್ತಾ ಇದೆ? ಮಂಚ್ ಪರ್ ಜಂಗಲ್ ಕಾ ದೃಶ್ಯ. ಆ ಸ್ಟೇಜಿನ ಮೇಲೆ ಕಾಡು, ಜಂಗಲ್ ಅಂದರೆ ಕಾಡಿನ ದೃಶ್ಯ. ಬಕಾಸುರ ಕಾ ಮಕಾನ್ ದಿಖಾಯಿ ದೇತಾ ಹೈ. ಬಕಾಸುರನ ಭವನ, ದೊಡ್ಡದಾಗಿರ್ತಕ್ಕಂತಹ ಮನೆ ಕಾಣಲ್ಪಡುತ್ತೆ. ಕಿಲೆ ಜೈಸಾ. ಆ ಮನೆ ಹೇಗಿತ್ತು? ಕಿಲೆ, ಕೋರ್ಟಿನ ಹಾಗೆ, ಅಂದರೆ ಫೋರ್ಟ್, ಕೋಟೆಯ ಹಾಗೆ ಬಕಾಸುರನ ಮನೆ ಕಾಣ್ತಾ ಇದೆ. पर्दा उठने पर भीम मस्ती में इधर उधर घूमते दिखाई दे. ಪರದೆ ಮೇಲೆ ಹೋದ ತಕ್ಷಣ ಭೀಮ ಮಸ್ತಿಯಿಂದ ಆ ಕಡೆಯಿಂದ ಈ ಕಡೆ, ಅಂದರೆ ಅಹಂಕಾರದಿಂದ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇದ್ದಾನೆ. ಭೀಮ್ ಚಿಲ್ಲಾ ರಹಾ ಹೈ. ಅಷ್ಟೇ ಅಲ್ಲ, ಜೋರಾಗಿ ಕೂಗ್ತಾ ಇದ್ದಾನೆ, ಅರಸ್ತಾ ಇದ್ದಾನೆ. ಅವರು ಬೀಚ್ ಮೇ ಅನ್ನಕ್ಕೆ ಮುಟ್ಟೆ ಬರ್ಕರ್ ಫಾಂಗ್ತಾ ರಹಾ ಹೈ. ಮಧ್ಯದಲ್ಲಿ ಕೂಗ್ತಾ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಮಧ್ಯ ಏನ್ ಮಾಡ್ತಾ ಇದ್ದಾನೆ? ಆ ಪಾತ್ರೆಯಲ್ಲಿ ಇರ್ತಕ್ಕಂತಹ ಅನ್ನವನ್ನ ಮುಷ್ಟಿಯಲ್ಲಿ, ದೊಡ್ಡ ಮುಷ್ಟಿಯಲ್ಲಿ ಹಿಡಿದು, ಫಾಂಗ್ನ ಅಂದ್ರೆ ಮುಷ್ಟಿ ಮಾಡಿ ಬಾಯಲ್ಲಿ ನಾವು ಮಂಡಕ್ಕಿ ತಿಂತೀವಲ್ಲ ಆ ರೀತಿ ಎಸ್ಕೊಂಡು ಅನ್ನವನ್ನ ತಿಂತಾ ಇದ್ದ. ಭೀಮ್ ಹೋ 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 ಹೋಯಾ ಹೋ ಹಸ್ನ ಹೋಯಾ ಹೋ ಓಹೋ ಹೋ 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 ಅಂದ್ರೆ ಜೋರಾಗಿ ಈ ರೀತಿ ವ್ಯಂಗ್ಯವಾಗಿ ನಗ್ತಾ ಹೇಳ್ತಾ ಇದ್ದಾನೆ. दो क्षण बाद बकासुर मकान से जानता है. ಈ ಶಬ್ದವನ್ನು ಕೇಳಿ 2 ನಿಮಿಷದಲ್ಲಿ ಬಕಾಸುರ ತನ್ನ ಮನೆಯಿಂದ ಹೊರಗಡೆ ಇಣಿಕಿ ನೋಡ್ತಾ ಇದ್ದಾನೆ. ಯಾರು ಈ ರೀತಿ ಶಬ್ದ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಬಕಾಸುರ್ ಕಿಸ್ ಆದ್ಮೇಲೆ ಶೋರ್ ಮಚಾಯ. ಓ, ಈ ವ್ಯಕ್ತಿ ಇಷ್ಟು ಗಲಾಟೆ ಮಾಡ್ತಾ ಇದ್ದಾನಾ? ಬಡಾ ಅಜೀಬ್ ಆದ್ಮಿ ಹೇ. ನೋಡ್ಲಿಕ್ಕೆ ಬಹಳ ವಿಚಿತ್ರವಾಗಿರ್ತಕ್ಕಂಥ ಮನುಷ್ಯನನು. ಧರ್ನೇಕೆ ಬಜಾಯ್ ಹಸ್ತಾ ಹೇ. ನನ್ನನ್ನು ನೋಡಿ ಎಲ್ಲರೂ ಭಯಭೀತರಾಗ್ತಾರೆ, ಆದ್ರೆ ಇವನೇನ್ ಮಾಡ್ತಾ ಇದ್ದಾನೆ? ನನ್ನನ್ನು ನೋಡಿ ನಗ್ತಾ ಇದ್ದಾನೆ. ದೇಖ್ತಾ ಹೂ ಕೋನ್ ಹೈ ವಹ. ನೋಡ್ತೀನಿ ಅವನು ಯಾರಿದ್ದಾನೆ ಆ ಮನುಷ್ಯ ಅಂತ ಹೇಳಿ ನೋಡ್ತೀನಿ ನಾನು. ಭೀಮ್ ಅನ್ನ ಖಾಕರ್ ಏ ಹಾ ಲಲಲ ಖಾನಾ ಖಾ ಗಾನಾ ಗಾ. ಮತ್ತೆ ಭೀಮವನ್ನ ನೋಡಿ ಹೇಳ್ತಾ ಇದ್ದಾನೆ ಆಹಾ ಲಲಲ ಅಂತ ಹೇಳಿ ಹಾಡು ಹೇಳ್ತಾ ಅನ್ನವನ್ನ ತಿಂತಾನೆ, ಮತ್ತೆ ಹಾಡು ಹೇಳ್ತಾ ಇದ್ದಾನೆ. ಬಕಾಸುರ ಏ ತು ಕೋನ್ ಹೇ. ಏ ಯಾರೋ ನೀನು? कोई जवाब नहीं देता. ಭೀಮ ಯಾವ ಉತ್ತರವನ್ನು ಕೊಡಲಿಲ್ಲ. तो वह सामने आता है. ಹಾಗೆ ಎದುರಿಗೆ ಬಂದ. ಹೇ ಗದೆ, ಮೈ ತುಜ್ಸೆ ಪೂछता हूं तू कौन है. ಏ ಕತ್ತೆ, ನಾನೇ ನಿನ್ನನ್ನು ಕೇಳ್ತಾ ಇದ್ದೀನಿ, ಯಾರು ನೀನು? कोई उत्तर नहीं.
मिला। अरे दुष्ट सुनता नहीं। भीम उसी तरह चिल्लाता हुआ घूमता रहता है। ಮತ್ತೆ ಬಕಾಸುರ, ಇದೇ ದುಷ್ಟನೇ, ನಾನು ಮಾತಾಡೋದು ಕೇಳಲ್ವ ನಿನಗೆ ಅಂತ ಹೇಳ್ತಾನೆ ಇದ್ದಾನೆ. ಭೀಮ ಹಾಗೆ ಕೂಗ್ತಾ ಅರ್ಚಾಡ್ತಾ ಹಾಗೆ ಓಡಾಡ್ತಾ ಇದ್ದಾನೆ. ಅರೆ ಬದ್ಮಾಶ್, ಕ್ಯಾ ತೂನೆ ಬಕಾಸುರ ಕಾ ನಾಮ್ ನಹೀ ಸುನಾ? ಏ ಮೂರ್ಖ, ನೀನು ಬಕಾಸುರನ ಹೆಸರನ್ನ ಕೇಳಿಲ್ವಾ ನೀನು? ಭೀಮ್ ಏಕ್ದಮ್ ಬಕಾಸುರ್ ಕಹಾ ಹೈ ಬಕಾಸುರ್? ಆ ಹೆಸರನ್ನ ಕೇಳ್ತಿದ್ದ ತಕ್ಷಣ ಭೀಮ ಹೇಳ್ತಾನೆ, ಬಕಾಸುರನ ಎಲ್ಲಿದ ನಮ್ಮ ಬಕಾಸುರ? ಬಕಾಸುರ್ ಮೈ ಹೂ ಬಕಾಸುರ್, ನಾನೇ ಬಕಾಸುರ. अब बता तू मेरा भोजन क्यों खा रहा है? ಹೇಳು, ನನ್ನ ಆಹಾರವನ್ನು ಯಾಕೆ ತಿಂತಾ ಇದೀಯಾ? ಅನ್ನವನ್ನ ದೊಡ್ಡ ದೊಡ್ಡ ಮುಷ್ಟಿ ಮಾಡಿ ತಿಂತಾನೆ ಇದ್ದ ಭೀಮ, ಬಾಯಲ್ಲಿ ಎಸ್ಕೊಳ್ತಾನೆ ಇದ್ದ. ಅದನ್ನ ನೋಡಿ ಹೇಳು, ನನ್ನ ಆಹಾರ ನೀನ್ ಯಾಕೆ ತಿಂತಾ ಇದೀಯಾ? ಭೀಮ್ तो तू है बकासुर, अब बड़ा बड़ा झूठा है बे तू, मुझे बहलाता है। अबे तू तो भैंस जैसा है, तू तो है बकासुर। ओहो नीना बकासुर, बड़ा झूठा है, ನೀನು ಬಹಳ ಸುಳ್ಳ ನೀನು. मुझे बहलाता है, ನನ್ನನ್ನೇ ಕೆಣಕ್ತಾ ಇದೀಯಾ ನೀನು. ಅಬೇ तू तो भैंस जैसा है, ನೋಡ್ಲಿಕ್ಕೆ ಹೇಗಿದೀಯಾ ನೀನು? ಎಮ್ಮೆ ಇದ್ದಾಗಿದೀಯಾ. ಬಕಾಸುರ್ ಜಬಾನ್ ಸಂಭಾಲ್ ಕರ್ ಬೋಲ್, ನಾಲ್ಗೆ ಬಿಗಿ ಹಿಡಿದು ಹೇಳು, ನೀನು ನನ್ನನ್ನು ಎಮ್ಮೆ ಅಂತ ಕರೀತಾ ಇದೀಯಾ ನೀನು? तू बकासुर से बातें कर रहा है, ಮರ್ತಿದೀಯಾ ನೀನು ಯಾರ ಹತ್ರ ಮಾತಾಡ್ತಾ ಇದ್ದೀನಿ ಅಂತ ಹೇಳಿ? ಬಕಾಸುರನ ಎದುರಿಗೆ ಮಾತಾಡ್ತಾ ಇದೀಯಾ ನೀನು? ಮೇರಿ ಭೈಂಸೆ ಕಹಾ ಹೈ, ನನ್ನ ಎಮ್ಮೆಗಳೆಲ್ಲಿದೆ ಆಹಾರಗಳು? ಭೀಮ್ ಏಕ್ ತೋ ತೂ ಹೈ ಹಿ, ಏಕ್ ಮುಜೆ ಸಮಜ್ ರಹಿ. ಒಂದು ಎಮ್ಮೆ ನೀನೇ ಅಂತ ತಿಳ್ಕೊ, ಇನ್ನೊಂದು ನಾನು ಅಂತ ತಿಳ್ಕೊ. ಅಟ್ಟಹಾಸ್ ಜೋರಾಗಿ ನಗ್ತಾ ಇದ್ದಾನೆ ಬಕಾಸುರ. ಓ ದುಷ್ಟ, ತೂ ಐಸೆ ನಹಿ ಮಾನೇಗಾ, ಮೈ ಅಭಿ ತುಜೆ ಪಾನಿ ಪಿಲಾತಾ ಹೂಂ. ಈ ಅಟ್ಟಹಾಸವನ್ನ ನೋಡಿ ಬಕಾಸುರ ಹೇಳ್ತಾ ಇದ್ದಾನೆ, ಹೇ ದುಷ್ಟ, ತೂ ಐಸೆ ನಹಿ ಮಾನೇಗಾ, ನೀನು ಈ ರೀತಿ ನೀನು ಒಪ್ಪೋನಲ್ಲ ನೀನು. ಮೈ ಅಭಿ ತುಜೆ ಪಾನಿ ಪಿಲಾತಾ ಹೂಂ, ತಾಳು, ಹೀಗೆ ನೀನು ನೀರು ಕುಡಿಸ್ಬಿಡ್ತೀನಿ. ಸಬೂತ್ ನಾ ಚಬಾ ಗಯಾತೋ ಬಕಾಸುರ್ ನಾ ಕಹನ ಆತೋ, ನಿನಗೆ ಪಾಠ ಕಲಿಸಲಿಲ್ಲ ಅಂದ್ರೆ ನನ್ನ ಹೆಸರು ಬಕಾಸುರನೇ ಅಲ್ಲ. ಭೀಮ್ ಆನೆ ಕೋ ಕ್ಯಾ ಹೇ ಲೇ, ಆ ಕುಸ್ತಿ ಲಡೇಗ, ನೀನು ಬಂದು ನನಗೆ ಪಾಠ ಕಳಿಸೋದೇನಿದೆ, ಬಾ ನಾನೇ ಬರ್ತೀನಿ. ಏನು ಮಾಡ್ತೀಯಾ? ಕುಸ್ತಿ ಆಡೋಣ? ಆ ಲಡ್, ಕುಸ್ತಿ ಮಾಡ್ತೀಯಾ? ಬಾ ನನ್ನ ಜೊತೆ ಕುಸ್ತಿ ಆಡ. ದೋನೋ ಕುಸ್ತಿ ಲಡ್ತೆ ಹೇ. ಈ ರೀತಿ ಇಬ್ಬರ ಮಧ್ಯದಲ್ಲೂ ಸಹ ಕಾಳಗ ಶುರುವಾಗುತ್ತೆ. ಕುಸ್ತಿ ಆಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಶೋರ್ ಮತ್ ಕರ್, ಕುಸ್ತಿ ಕೇಳ್ತೆ ಕೇಳ್ತೆ ಬಕಾಸುರ್ ಚಿಲ್ಲಾ ರಹಾ ಹೇ. ಕುಸ್ತಿ ಆಡ್ತಾ ಇಡ್ತಾ ಬಕಾಸುರ ಕೂಗ್ತಾ ಇದ್ದಾನೆ. ಆ ಕೂಗನ್ನ ಕೇಳಿ ಭೀಮ ಹೇಳ್ತಾ ಇದ್ದಾನೆ, ಕೂಗ್ಬೇಡ, ಗಲಾಟೆ ಮಾಡಬೇಡ. ಅಬ್ಬೋಲ್ ದಬಾವ್ ಗಲಾ, ಈಗ ಹೇಳು, ನಿನ್ನ ಕುತ್ತಿಗೆ ಹಿಡಿದು ಹಿಚಿಬಿಡ್ಲ ನಾನು? ಬಕಾಸುರ್ ಚೀಕ್ತಾ ಹೇ. ಹಾಗೆ ಹೇಳ್ಬಿಟ್ಟು ತನ್ನ ಬಾಹುವಿನಿಂದ ಅವನ ಕುತ್ತಿಗೆಯನ್ನು ಹಿಡಿದು ಹಾಗೆ ಅದುಮಿ ಬಿಡ್ತಾನೆ. ಅದನ್ನ ನೋಡ್ಬಿಟ್ಟು ಬಕಾಸುರ ಚೀಕ್ತಾ ಹೇ, ಕುತ್ತಿಗೆಯನ್ನ ಹಿಡಿದಿರ್ತಕ್ಕಂಥ ಭೀಮನಿಗೆ ಆ ಕುತ್ತಿಗೆಯಿಂದ ಅವನು ನೋವನ್ನ ಪಡ್ತಾ ಅವನು ಜೋರಾಗಿ ಕೂಗ್ತಾ ಇದ್ದಾನೆ. ಚೀಕ್ತಾ ಕ್ಯೂ ಹೇ ಬೇ, ಯಾಕೆ ಕೂಗ್ತೀಯೋ ನೀನು? 40 साल से एक आदमी 2 भैंसे एक ಗಾಡಿಯನ್ನು ರೋಜ್ ಖಾ ರಹಾ ಹೇ. ಯಾಕೆ ಕೂಗ್ತಾ ಇದೆಯಾ? 40 ವರ್ಷದಿಂದನೂ ಸಹ ದಿನವೂ ಸಹ ಒಂದು ಗಾಡಿಯನ್ನ, 2 ಎಮ್ಮೆ, ಒಬ್ಬ ವ್ಯಕ್ತಿಯನ್ನ ತಿಂತಾ ಇದೆಯಲ್ವಾ? ನಿನಗೆ ಶಕ್ತಿ ಇಲ್ವಾ? ಯಾಕೆ ಕೂಗ್ತಾ ಇದೆಯಾ? ಯುದ್ಧ ಮಾಡು ನನ್ನ ಜೊತೆ. ಕಹಾ ಹೈ ಸಬ್ ನಿಕಾಲ್, ಎಲ್ಲಿದೆ ಎಲ್ಲ ತಿಂದಿರ್ತಕ್ಕಂಥ ಆಹಾರ ಎಲ್ಲ ತೆಗೆ ಹೊರಗೆ. ಮಾರ್ತಾ ಹೇ, ಅಬೇ ಸುನ್ತಾ ಹೇ, ಬಕ್ ಚೀಕ್ತಾ ಹೇ, ಮತ್ತೆ ಕೂಗ್ತಾ ಇದ್ದಾನೆ. ಭೀಮ ಹಟ್ಟಹಾಸ್ ಕರ್ತಾ ಹೇ. ಅಬೇ ಚೀಕ್ತಾ ಕ್ಯೂ ಹೇ, ಚುಪ್ ರಾ, ಯಾಕೆ ಕೂಗ್ತಾ ಇದೀಯಾ? ಸುಮ್ಮನೆ ಇರು ನೀನು. ಮೈ ಕಾತಾ ಹೂಂ, ಚುಪ್ ರಾ, ನಾನು ಹೇಳ್ತಾ ಇದ್ದೀನಿ, ಸುಮ್ಮನೆ ಇರು. ಅಬೇ ಸುನ್ತಾ ನಹಿ, ಬಕ್ ಚೀಕ್ತಾ ಹೇ, ಮತ್ತೆ ಕೂಗ್ತಾ ಇದ್ದಾನೆ. ಬಡಾ ಜೋರ್ ಲಗ್ತಾ ಹೇ और उसकी आंखें फट जाती है. ಜೋರಾಗಿ ಕದನ ಆಗುತ್ತೆ. ಭೀಮ ಅವನ ಕಣ್ಣನ್ನ ಕಿತ್ತು ಬಿಡ್ತಾನೆ. ತೋಲೆ ಜೋರ್ ಸೆ ಧರ್ತಿ ಪರ್ ಪಟಕ್ತಾ ಹೇ, ಕಣ್ಣುಗಳನ್ನ ಕಿತ್ತು ತಗೋ ನಿನ್ನ ಕಣ್ಣುಗಳನ್ನಂತ ಜೋರಾಗಿ ಭೂಮಿಯ ಮೇಲೆ ಎಸೆದ. ಪಟಕ್ನ ಅಂದ್ರೆ ಎಸೆಯುವುದು. ಅಭಿ ತೇರೆ 2 ಟುಕಡೆ ಕಿಯೇ ದೇತಾ ಹೂಂ. ಇಷ್ಟೇ ಅಲ್ಲ, ಈಗೇನ್ ಮಾಡ್ತೀನಿ ನಾನು? ನಿನ್ನ ದೇಹವನ್ನ 2 ನಾನು ಸೀಳು ಬಿಡ್ತೀನಿ. 2 ತುಂಡುಗಳನ್ನಾಗಿ ನಾನು ಸೀಳು ಬಿಡ್ತೀನಿ. ಚೀರ್ ದೇತಾ ಹೂಂ, ಏಕ್ ಭಯಂಕರ ಚೀಕ್ ಕೆ ಸಾಥ್ ರಾಕ್ಷಸ ಮರ್ ಜಾತಾ ಹೇ. ಈ ರೀತಿ ಭೀಮ ಹೇಳಿದ ತಕ್ಷಣ ಏನ್ ಮಾಡ್ತಾನೆ? ಬಕಾಸುರನ ದೇಹವನ್ನ ಹಿಡಿದು 2 ಭಾಗಗಳಾಗಿ ಕಿತ್ತು ಬಿಡ್ತಾನೆ. 2 ಭಾಗಗಳಾಗಿ ಸೀಳು ಬಿಡ್ತಾನೆ. ಈ ನೋವಿನಿಂದ ಬಕಾಸುರ ಜೋರಾಗಿ ಚೀರ್ಕೊಳ್ತಾನೆ.
एक भयंकर चीख के साथ राक्षस मर जाता है. ಇಂತಹ ಭಯಂಕರ ಕೂಗಿನ ಮೂಲಕ ಬಕಾಸುರನ ಅಂತ್ಯವಾಗುತ್ತೆ, ಸತ್ತು ಹೋಗ್ತಾನೆ. ಭೀಮ್ ಅಟ್ಟಹಾಸ करता है. ಅವನನ್ನ ಕೊನೆಗಾಣಿಸಿ ಭೀಮ ಜೋರಾಗಿ ವಿಜೃಂಭಿಸ್ತಾನೆ. ನಗ್ತಾ ನಗ್ತಾ ಜೋರಾಗಿ ಕೇಕೆ ಹಾಕಿ ವಿಜೃಂಭಿಸ್ತಾನೆ. ಆಹಾ ಮರ್ ಗಯಾ, ಚಿಂಟಿ ಕಿ ತರ ಮರ್ ಗಯಾ ಹೇಳ್ತಾ ಇದ್ದಾನೆ ಭೀಮ. ಆಹಾ ಬಕಾಸುರ ಸತ್ತು ಹೋದ. ಹೇಗೆ ಸತ್ತ ಅವನು? ಒಂದು ಇರುವೆಯ ಹಾಗೆ. ಚಿಂಟಿ ಅಂದ್ರೆ ಇರುವೆಯ ಹಾಗೆ ಸತ್ತು ಬಿದ್ದಿದ್ದಾನೆ. ವಾ ಬೇಟಾ. ಕುಂತಿ ಅಲ್ಲಿರ್ತಕ್ಕಂಥ ಜನರನ್ನ ನೋಡಿ, ಭೀಮನ ಶೌರ್ಯವನ್ನ ನೋಡಿ, ವಾ ಬೇಟಾ ಎಂತ ಮಗ ನೀನು. ಉಸಿ ಸಮಯ ಬಡೆ ಜೋರ್ ಕ ಶೋರ್ ಉಡ್ತಾ ಹೇ. ಆ ಕ್ಷಣದಲ್ಲಿ ಜೋರಾಗಿರ್ತಕ್ಕಂತಹ ಶಬ್ದ, ಗಲಾಟೆ ಕೇಳಿ ಬರುತ್ತೆ. ರಾಕ್ಷಸ ದೌಡ್ಕರ್ ಆತೆ ಹೇ. ಅವನ ರಾಕ್ಷಸನ ರಾಜನಾಗಿರುವಂತಹ ಬಕಾಸುರನ ಮರಣವನ್ನು ನೋಡಿ ಅವನ ಸೈನಿಕರೆಲ್ಲ ರಾಕ್ಷಸರು ಓಡಿ ಬರ್ತಾ ಇದ್ದಾರೆ. ಕಾಮ್ತೆ ಕಾಮ್ತೆ ಭೀಮ್ ಕೋ ದೇಖ್ತೆ ಹೇ. ಅಲ್ಲಿ ಸತ್ತು ದೇಹ ಇಬ್ಬರಿಯಾಗಿ ಎರಡು ಭಾಗವಾಗಿ ಬಿದ್ದಿರುವ ಬಕಾಸುರನ ದೇಹವನ್ನು ನೋಡಿ ಭೀಮನನ್ನ ನೋಡ್ತಾ ಅವರು ನಡುತ್ತಾ ಭೀಮನನ್ನ ನೋಡ್ತಾ ಇದ್ದಾರೆ. ಭೀಮ್, ಓ ತುಮ್ ಬಕಾಸುರಕ್ಕೆ ಸಿಪಾಯಿ ಹೋ. ಓಹೋ, ನೀನು ಈ ಬಕಾಸುರನ ಸೈನಿಕರ ನೀವು. ಖಬರ್ದಾರ್ ಜೋ ಅಬ್ ಶರಾರತ್ ಕಿ. ಯಾರಾದರೂ ಈಗ ದುಷ್ಟತೆಯನ್ನು ತೋರಿಸಿದ್ರೆ ನಿಮಗೂ ಇದೇ ಅವಸ್ಥೆ ನೋಡಿ. ರಹನಾ ಹೋದೋ ರಹೋ ಪರ್ ಗಾಂವ್ ವಾಲೋಂ ಕೋ ತಂಗ್ ನ ಕರ್ನಾ. ಸಂಚೆ, ನಿಮಗೆ ಈ ನಗರದಲ್ಲಿ ಈ ಹಳ್ಳಿಯಲ್ಲಿ ಇರಬೇಕಾದ್ರೆ ಇರಿ, ಆದರೆ ಈ ಹಳ್ಳಿಯ ಯಾವ ಒಬ್ಬ ವ್ಯಕ್ತಿಗೂ ಸಹ ನೀವು ಸತಾಯಿಸುವ ಹಾಗಿಲ್ಲ, ತಿಳಿತಾ? ಜಾओ ಭಾಗೋ ಲೇ ಜಾओ ಇಸ್ ಲಾಶ್ ಕೋ. ಹೋಗಿ, ಇಲ್ಲಿಂದ ಓಡ್ ಹೋಗಿ. ಹೋಗ್ತಾ ಏನ್ ಮಾಡಿ, ಅಲ್ಲಿ ಬಿದ್ದಿರ್ತಕ್ಕಂಥ ಲಾಶ್ ಅಂದ್ರೆ ಡೆಡ್ ಬಾಡಿ, ಹೆಣವನ್ನ ಹೊತ್ತು ಒಯ್ದಿ. ಕಿಸಿ ಕಿ ಬೋಲ್ ನಹಿ ನಿಕಲ್ತಿ. ಯಾರೊಬ್ರು ಮಾತಾಡದೆ ಸುಮ್ಮನೆ ಇದ್ರು. ಸಭಿ ಭಯಾತೋ ಕಡೆ ರಹತೆ ಹೇ. ಭಯಭೀತರಾಗಿ ದೂರದಲ್ಲಿ ನಿಂತಿರ್ತಾರೆ. ಅಬೇ ಸುನ್ತೆ ನಹಿ, ಇಲ್ಲಿ ಕೇಳಲ್ವಾ ನಾನೇನ್ ಹೇಳಿದೆ? ಈ ಹೆಣವನ್ನ ತಗೊಂಡು ಹೋಗಿ. ಲಾಶ್ ಕೋ ಉಠಾಕರ್ ನಗರಿಕೆ ದರ್ವಾಜೆ ಪರ್ ರಖ್ ದೋ. ಇದನ್ನ ತಗೊಂಡೋಗಿ ಎಲ್ಲಿಡಿ? ಊರಿನ ಹೆಬ್ಬಾಗಿಲು, ಎಂಟ್ರೆನ್ಸ್ ಡೋರ್ ಅಂತ ಹೇಳ್ತೀವಲ್ಲ, ಆ ಬಾಗಿಲಿನ ಮೇಲೆ ತಗೊಂಡೋಗಿ ಇಡಿ. ಜಿಸೆ ಸಬ್ ಗಾಂವ್ ವಾಲೆ ದೇಖ್ಲಿ. ಇದನ್ನ ಇಡೀ ಊರಿನ ಜನ ನೋಡ್ಲಿ. ಇವತ್ತು ಬಕಾಸುರ ರಾಕ್ಷಸನ ಅಂತ್ಯವಾಗಿದೆ ಅಂತ ಹೇಳಿ ಈ ವಿಷಯ ಎಲ್ಲರಿಗೂ ಸಹ ಗೊತ್ತಾಗಲಿ. ಏಕ್ ರಾಕ್ಷಸ್ ಹಕಾಲ್ ತೆಗ್ಲಿ. ಹಕಾಲ್ನ ಅಂದ್ರೆ ತೊದಲು ನುಡಿಯುವುದು, ಅಂದ್ರೆ ಮಾತು ಆಡೋದನ್ನ ನಿಲ್ಲಿಸಿ ಮಾತಾಡೋದು. ಹೆದರಿಕೆಯಿಂದ ಅವನು ತೊದಲು ನುಡಿತಾ ಇದ್ದಾನೆ ಒಬ್ಬ ರಾಕ್ಷಸ. ಜಿ ಜಿ ಅಚ್ಚ, ಆಯ್ತು ಮಹಾಪ್ರಭುಗಳೇ ಅಂತ ಹೇಳಿ ಅವನು ತೊದಲಿ ಹಿಡ್ದ. ಭೀಮ್, ಅವ್ರ ಆದ್ಮೇಯಂಕೋ ಮತ್ ಖಾನ. ಇನ್ನು ಮುಂದೆ ಯಾವ ಒಬ್ಬ ವ್ಯಕ್ತಿಯನ್ನು ಸಹ ನೀವು ತಿನ್ನೋ ಹಾಗಿಲ್ಲ. ಸಭಿ ರಾಕ್ಷಸ್ ಜಿ ಜಿ ನಹಿ, ಆಯ್ತು ಇನ್ನು ಮುಂದೆ ನಾವು ಯಾರನ್ನು ತಿನ್ನೋಲ್ಲ. ಭೀಮ್, ಚಲೋ ಊಟ. ಹಾಗಾದ್ರೆ ತಗೊಳ್ಳಿ, ಹೆಣವನ್ನ ತಗೊಂಡು ಎಲ್ಲ ಹೊತ್ಕೊಂಡು ತಗೊಂಡೋಗಿ. ವೇ ಡರ್ತೆ ಲಾಶ್ ಉಠಾಕರ್ ಜಾತೆ ಹೇ. ಹೆದರ್ತಾ ಆ ಬಾಡಿಯನ್ನು ತಗೊಂಡು ಹೋಗ್ತಾರೆ. ಭೀಮ್ ಅನ್ನಕ್ಕೆ ಫಾಂಗೆ ಮಾರ್ತಾ ಹುವ ಉನ್ಕೆ ಪೀಚೆ ಜಾತಾ ಹೇ. ಅವನು ಒಂದು ವಿಜಯವನ್ನ ಹೊಂದಿರತಕ್ಕಂತಹ ಗರ್ವದಿಂದ ಭೀಮ ಅನ್ನದ ಮುಷ್ಟಿ ಮಾಡಿ ಬಾಯಲ್ಲಿ ಎಸ್ಕೊಳ್ತಾ ಅವರ ಹಿಂದೆ ಬರ್ತಾನೆ. ಪರ್ದಾ ಗಿರ್ತಾ ಹೇ. ಇಸ್ ತರ ಪರ್ದಾ ಗಿರ್ತಾ ಹೇ. ಸ್ಕ್ರೀನು ಕೆಳಗೆ ಬೀಳುತ್ತೆ, ದೃಶ್ಯ ಮುಗಿದು ಹೋಗುತ್ತೆ. ಇಲ್ಲಿಂದ ಏಕಚಕ್ರ ನಗರೆಯ ಜನರು ನಿರಾಳವಾಗಿ ಉಸಿರಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಈ ಕಥೆಯ ನೀತಿ ಏನು ಅಂದರೆ, ಯಾವತ್ತೂ ಸಹ ಒಳ್ಳೆಯತನಕ್ಕೆ ಗೆಲುವು, ರಾಕ್ಷಸತೆ ವಿರುದ್ಧ ಮಾನವೀಯತೆನೇ ಗೆಲ್ಲುವುದು ಅನ್ನೋದು ಈ ಪಾಠದ ಸಂದೇಶ. ಜೊತೆಗೆ ನಮ್ಮ ಹಿಂದಿನಲ್ಲಿ ನಡೆದಿರ್ತಕ್ಕಂಥ ಘಟನೆ, ಪುರಾಣದ ಘಟನೆ ಮಕ್ಕಳಿಗೂ ಸಹ ತಿಳಿಲಿ. ಮಹಾಭಾರತದ ಕೆಲವು ಚಿಕ್ಕ ಘಟನಾವಳಿಗಳ ತಿಳುವಳಿಕೆಗಾಗಿ ನಾಟಕದ ರೂಪದಲ್ಲಿ ಇಲ್ಲಿ ಲೇಖಕರಾಗಿರುವಂತಹ ವಿಷ್ಣು ಪ್ರಭಾಕರ್ ಅವರು ನಿಮಗೆ ಈ ಕಥೆಯನ್ನು ಕೊಟ್ಟಿದ್ದಾರೆ. ಮಕ್ಕಳೇ, ಈ ಕಥೆಯನ್ನು ನೀವು ಸಹ ನಾಟಕದ ರೂಪದಲ್ಲಿ ನಾಟಕ ಮಾಡಬಹುದಾಗಿದೆ. ಪಾತ್ರ ಪರಿಚಯವನ್ನು ಸಹ ತಿಳಿದುಕೊಳ್ಳುವುದು ಈ ಪಾಠದ ಮುಖ್ಯ ಉದ್ದೇಶ. ಈ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಶಬ್ದಾರ್ಥ ನೋಡಿ. ಶಬ್ದ ವಿಪದ, ಮುಸೀಬತ್, ಸಂಕಟ ಅಥವಾ ವಿಪತ್ತು. ರಂಜಾನ ಮಗ್ನ ಹೋನ. ರಕ್ವಾಲಿ ಪಹರೆದಾರಿ ಅಂದರೆ ರಕ್ಷಣೆ ಮಾಡುವುದು, ಕಾಯುವುದು. ಭುಗತ್ನ ಜೇಲ್ನ ಅನುಭವಿಸುವುದು. ಉಜಾಡ್ನ ಬರ್ಬಾದ್ ಕರ್ನ, ನಾಶ್ ಕರ್ನ ಅಂದರೆ ಕಿತ್ತು ಎಸೆಯುವುದು. ಅಜೀಬ್ ವಿಚಿತ್ರ, ಸಬ್ರ ಸಹನಶೀಲತಾ, ಸಹಿಷ್ಣುತೆ.
ಫಾಂಕ್ನ मुंह में डालना ಅಂದ್ರೆ ಮುಷ್ಟಿ ಮಾಡಿ ಅನ್ನವನ್ನ ಬಾಯಲ್ಲಿ ಎಸ್ಕೊಳ್ಳೋದು। तो बच्चों, आपने इस पाठ को समझे होंगे। घर पे बैठकर इस पाठ को फिर से पढ़ के समझना। तो धन्यवाद।